ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಗೆ ಸೇರಿರುವಂತಹ ಬನಶಂಕರಿ ದೇವಾಲಯ ಅದರದೇ ಆದ ಒಂದು ಇತಿಹಾಸವನ್ನ ಪಡೆದಿದೆ. ಈಗ ಜಾತ್ರೆಯ ಸಮಯ, 13ನೇ ತಾರೀಕು ಜಾತ್ರೆ ಇದೆ. ಕಳೆದ 3-4 ದಿನಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಹೋಮ ಹವನಾದಿಗಳು ನಡೀತಾ ಇದೆ. ಅಲ್ಲಿ ಸಹಾಯಕ ಅರ್ಚಕರಾಗಿ ಕೆಲಸ ಮಾಡ್ತಿರುವಂತ ಶಬರೀಶ ಅಂತೇಳಿ ದೇವಾಲಯಕ್ಕೆ ಅಪಚಾರ ಆಗಿರುವಂತ ಈ ವ್ಯಕ್ತಿ ಇವತ್ತು ಯಾಗಶಾಲೆಯಲ್ಲಿ ಸುಸಂಸ್ಕೃತ ಮಾತೆಯರು ಯಾರು ಬಂದಿದ್ದಾರೆ ಅಂತವನ್ನ ವಿಡಿಯೋ ಮಾಡೋದು, ಫೋಟೋ ಹಿಡಿಯೋದು, ಈ ರೀತಿ ಅಸಹ್ಯವಾದ ಕೆಲಸ ಮಾಡ್ತಿದ್ರು. ಇದನ್ನ ಆ ಪ್ರಮುಖರ ಗಮನಕ್ಕೆ, ಅಂದ್ರೆ ಪ್ರಧಾನ ಅರ್ಚಕರ ಗಮನಕ್ಕೆ ತಂದ್ರೂ ಕೂಡ ಆತನಿಗೆ ಬುದ್ಧಿ ಹೇಳಿಲ್ವಾ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಗ್ತಿದೆ. ಅವರ ತಂದೆ ಕೂಡ ದೇವಾಲಯದಲ್ಲಿ ಸಹಾಯಕ ಅರ್ಚಕರಾಗಿ, ಪ್ರಧಾನ ಅರ್ಚಕರಾಗಿ ಕೆಲಸ ಮಾಡಿದ್ದಂಥವ್ರು. ಆ ವ್ಯಕ್ತಿ ಸಪ್ತವ್ಯಸನಿ ಅನ್ನೋದು ಬಿಟ್ರೆ ಕೆಲವು ವಿಷಯಗಳಲ್ಲಿ ಒಳ್ಳೆ ಕೆಲಸ ಮಾಡಿರುವಂತ ಉದಾಹರಣೆನೂ ಇದೆ. ಆದ್ರೆ ಈ ವ್ಯಕ್ತಿ ಬಂದಿರೋದೇ ವಾಮ ಮಾರ್ಗ. ಅಧಿಕಾರಿಗಳಿಗೆ ಟೋಕನ್ ಕೊಟ್ಟು ಒಳಗೆ ಪ್ರವೇಶ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಹೊರಗಡೆ ಹಾಕ್ಬೇಕಾಗಿತ್ತು ಇವರನ್ನ. ಇವತ್ತಿಗೂ ಕೂಡ ಕೆಲವು ಅಧಿಕಾರಿಗಳು ಲಂಚವನ್ನ ಪಡೆದು ಇವತ್ತಿಗೂ ಕೂಡ ಅವರನ್ನ ದೇವಾಲಯದಲ್ಲಿ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದಾರೆ. ಇಂಥ ಸಪ್ತವ್ಯಸನಿಯನ್ನ, ಅರ್ಥಾತ್ ದೇವಾಲಯಕ್ಕೆ ಮುಜುಗರ ಆಗುವಂತ ವ್ಯಕ್ತಿಯನ್ನ, ಶಬರೀಶ್ ಅವರನ್ನ ದೇವಾಲಯದ ವ್ಯವಸ್ಥೆಯಲ್ಲಿ ಇಟ್ಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ವೈಯಕ್ತಿಕವಾಗಿ ಆ ಹುಡುಗನಿಗೆ ತಿಳಿಸಿ, ಎಲ್ಲಿ ಹೆಚ್ಚು ಜನಸಂದಣಿ ಇರುತ್ತೆ ಅಂತ ಕಡೆ ಆ ಹುಡುಗನನ್ನ ಬಿಡೋದು ಒಳ್ಳೇದಲ್ಲ. ಏಕೆಂದ್ರೆ ದೇವಾಲಯದ ವ್ಯವಸ್ಥೆ ಮುಜುಗರ ಆಗುತ್ತೆ. ಯಾಕೆಂದ್ರೆ ತುಂಬಾ ಜನ ಮಾತೆಯರು ಬರ್ತಾರೆ ದೇವಾಲಯಕ್ಕೆ. ಇಂಥ ವ್ಯಕ್ತಿಗಳು ಪಕ್ಕದಲ್ಲಿ ನಿಂತ್ಕೊಂಡ್ರೆ ತಲೆ ತಗ್ಗಿಸುವಂತ ಕೆಲಸ. ಈಗಾಗಲೇ ಅವ್ರ ಕುಟುಂಬಸ್ಥರು ದೇವಾಲಯದ ದೇವಾಲಯದಲ್ಲಿ ಕಳೆದ 4-5 ವರ್ಷಗಳಿಂದ ಇಲ್ಲಿಗಲ್ ಆಗಿ, ಅಂದ್ರೆ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಿ ವಸತಿ ಗೃಹವನ್ನ ಬಿಟ್ಕೊಡದೆ ಶಾಂತವಾಗಿ ಅಲ್ಲಿದ್ದಾರೆ. ಇಲ್ಲಿ ದೇವಾಲಯದ ವ್ಯವಸ್ಥೆಯನ್ನು ಸರಿ ಮಾಡೋಣ, ಯಾವ ಅಧಿಕಾರಿಗಳು ಲಂಚವನ್ನ ಪಡೆದು ಇವ್ರನ್ನ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಸರಿ ಮಾಡುವಂತ ಪ್ರಯತ್ನವನ್ನ ಕಾನೂನಾತ್ಮಕವಾಗಿ ಮಾಡೋಣ. ಆದ್ರೆ ಜಾತ್ರೆಯ ಸಮಯದಲ್ಲಿ ಇಂಥ ವ್ಯಕ್ತಿಯನ್ನ ದೇವಾಲಯದಿಂದ ಹೊರಗಡೆ ಇಡಿ. ಸುಸಂಸ್ಕೃತ ಮಾತೆಯರು ಬರ್ತಾರೆ ದೇವಾಲಯಕ್ಕೆ, ಈ ರೀತಿ ವಿಡಿಯೋ ಮಾಡೋದು, ಫೋಟೋ ಹಿಡಿಯೋದು, ಈ ರೀತಿ ಎಲ್ಲ ಮಾಡಿದ್ರೆ ಅರ್ಚಕರು ಯಾಕೆ ಈ ತರ ಮಾಡ್ತಾರೆ ಅಂತ ಕೆಟ್ಟ ವಾತಾವರಣ ನಿರ್ಮಾಣ ಆಗುತ್ತೆ. ಇದನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗಮನಿಸಬೇಕು. ಈ 3 ಜನ ಸಹಾಯಕ ಅರ್ಚಕರನ್ನ ತೆಗೆಯದೆ ಆಟ ಆಡ್ತಿರುವಂತ ಕೆಲವು ಅಧಿಕಾರಿಗಳ ಷಡ್ಯಂತ್ರದಿಂದ ಈ ಹಿನ್ನೆಲೆಯಲ್ಲಿ ಯಾವ ಯಾವ ಅಧಿಕಾರಿಗಳು ಲಂಚವನ್ನ ಪಡೆದು ವ್ಯವಸ್ಥೆಯನ್ನ ಹಾಳು ಮಾಡ್ತಿದ್ದಾರೆ ಅಂತ ಅನ್ನೋದರ ವಿಸ್ತೃತ ವರದಿಯನ್ನ ಮುಂದಿನ ಭಾಗದಲ್ಲಿ ತಮ್ಮ ಕಣ್ಮುಂದೆ ಹೇಳ್ತೀನಿ ಬಂಧುಗಳೇ.